ಭಾಗ 1ರಲ್ಲಿ ಹೇಳಿದಂತೆ ಮಾತೆ ಕಾಳಿ ಮತ್ತು ಶಂಕರಾಚಾರ್ಯರು ಆಟಕ್ಕೆ ಸಿದ್ಧವಾಗಿದ್ದರು. ಆಟ ಶುರುವಾಗುತ್ತಿದ್ದಂತೆ ದೇವಿ ತನ್ನ ಇಚ್ಛಾಶಕ್ತಿಯಿಂದ ತನಗೆ ಬೇಕಾದ ಸಂಖ್ಯೆಗಳನ್ನು ಉರುಳಿಸಲು ಶುರು ಮಾಡಿದ್ಲು. ಇದೆಲ್ಲವನ್ನ ಮೊದಲೇ ಊಹಿಸಿದ್ದ ಆಚಾರ್ಯರು ಲಲಿತ ಸಹಸ್ರನಾಮ ಮನದಲ್ಲೇ ಪಠಿಸುತ್ತಾ ತಮಗೆ ಬಿದ್ದ ಪ್ರತಿ ಸಂಖ್ಯೆಗೆ ಅನುಸಾರವಾಗಿ ಸಾತ್ವಿಕ ಬೀಜಾಕ್ಷರ ಬಳಸಿ ಮೊದಲಿದ್ದ ಉಗ್ರ ಬೀಜಾಕ್ಷರವನ್ನ ಅಳಿಸಿ ಹಾಕಿ ಗೆರೆಗಳಿಂದ ರೇಖಾಕೃತಿಯನ್ನು ರಚಿಸ್ತಾ ಹೋದ್ರು. ಇತ್ತ ಮಾತೆ ಕಾಳಿ ಆಟದಲ್ಲಿ ಮಗ್ನಳಾಗಿದ್ರೆ ಶಂಕರರು ಎಲ್ಲ ಉಗ್ರ ಬೀಜಾಕ್ಷರಗಳನ್ನು ಅಳಿಸಿ ಹಾಕಿ ರಚಿಸಿದ ಹೊಸ ರೇಖಾಕೃತಿಯೊಳಗೆ ಸಂಪೂರ್ಣವಾಗಿ ಸಾತ್ವಿಕ ಬೀಜಾಕ್ಷರಗಳನ್ನು ಸ್ಥಾಪಿಸುವಷ್ಟರಲ್ಲಿ ಮುಂಜಾನೆಯ ಸಮಯವಾಗಿತ್ತು. ಆಟ ಅಂತ್ಯದ ಘಟ್ಟ ತಲುಪಿತ್ತು. ಶಂಕರರು ಹಣ್ಣಿನ ಮನೆಯ ಬಳಿ ತಮ್ಮ ಕೊನೆಯ ಕಾಯಿಯನ್ನು ತಂದು ನಿಲ್ಲಿಸಿದ್ರು. ಆದರೆ ಮುಂದಿನ ಸರದಿಯಲ್ಲಿ ದೇವಿ ತನ್ನ ಕೊನೆಯ ಕಾಯಿಯನ್ನು ಹಣ್ಣಿನ ಮನೆ ಸೇರಿಸಿ ಆಟವನ್ನು ಗೆದ್ದೇ ಬಿಟ್ಲು. ಶಂಕರಾಚಾರ್ಯರು ಸೋತಿದ್ರು. ಪಂದ್ಯ ಶುರುವಾಗುವ ಮುಂಚೆ ತಿಳಿಸಿದ ನಿಯಮದಂತೆ ದೇವಿ ಗೆದ್ದ ಕಾರಣ ಆಚಾರ್ಯರನ್ನ ಭಕ್ಷಿಸಿ ಮರುದಿನದಿಂದ ತನ್ನ ಸಂಹಾರ ಕ್ರಿಯೆ ಮುಂದುವರಿಸಬಹುದಾಗಿತ್ತು. ಆದರೆ ಆಟ ಸೋತಿದ್ದ ಶಂಕರರು ತಮ್ಮ ಉದ್ದೇಶದಲ್ಲಿ ಗೆದ್ದಿದ್ರು. ದೇವಿ ತನ್ನ ಆವಾಸ ಸ್ಥಾನದಿಂದ ಶಂಕರರು ಬೀಜಾಕ್ಷರಗಳನ್ನು ಬಳಸಿ ನಿರ್ಮಿಸಿದ ಹೊಸ ಶ್ರೀ ಚಕ್ರದ ಬಿಂದುವಿನಲ್ಲಿ ಬಂದಿಯಾಗಿದ್ಲು. ಮಕ್ಕಳ ಮುಂದೆ ತಾಯಿ ಸೋಲುವಂತೆ ಮಾತೆ ಕಾಳಿ ಆಚಾರ್ಯರ ಸಾತ್ವಿಕ ಶ್ರೀ ಚಕ್ರದ ಬಂಧನವನ್ನ ಖುಷಿಯಿಂದ ಒಪ್ಪಿಕೊಂಡು ಅಂದಿನಿಂದ ಕಂಚಿ ಕಾಮಾಕ್ಷಿಯಾಗಿ ಸಾತ್ವಿಕ ರೂಪದಲ್ಲಿ ಬದಲಾಗಿದ್ಲು.